ಹೆಂಗೆ ಈ ಸರಳ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಇದು ಜಡ್ಜ್ಮೆಂಟಲ್ ಥಾಟ್ ಏನು ನಿಮ್ಗೇನಿತ್ತು ಅಜಯ್ ಸರ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ? Aging in reverse. He is ever charming. He's quite a Yeah, Krishna actually, here. Arey, listen, I'm adding more quality. Very supportive, very good actor, very amazing actor, very charming, always joyful. ಈ ದುಡ್ಡು ಹೇಳ್ತಾರ ನಿಜ ಹೇಳ್ತಿರೋದ? सर इतना ही पैसा मिला था अभी. ಈಗ ನನಗೆ ಯಾವಾಗಲೂ ನನ್ನ ಬೆಸ್ಟ್ ಎಕ್ಸಾಂಪಲ್ ನನ್ನ ಸಿನಿಮಾ ತಾಜ್ ಮಹಲ್ನ ನಾನು ಕ್ಯಾರಿ ಮಾಡೋದು. ಅದ್ರ ಹಿಂದಿನ ಸಿನಿಮಾಗಳೆಲ್ಲ ನಂದು ಅಟ್ರ್ ಫ್ಲಾಪ್ ಆಗಿ ನನ್ನ ಕ್ಯಾರೆಕ್ಟರ್ ರೋಲ್ಸಿಗೆ ಬಂದು ಐ ವಾಸ್ ನೋ ಮೋರ್ ಎ ಹೀರೋ. ಆವಾಗ ವಾಪಸ್ ಬಂದಿದ್ದು ನಾನು ಹೀರೋ ಆಗಿ. ಆ ಸಿನಿಮಾಗೆ ಮಾರ್ಕೆಟ್ ಹೆಂಗೆ ಬಂದ್ಬಿಡ್ತು. ಸೊ ಆ ಸಿನಿಮಾ ಗೆದ್ದಾದ್ಮೇಲೆ ನೆಕ್ಸ್ಟ್ ಸಿನಿಮಾ ಯಾಕೆ ಫ್ಲಾಪ್ ಆಯ್ತು, ಹಂಗೆ ಮಾರ್ಕೆಟೇ ನಿಜ ಆಗಿದ್ರೆ ಅದು ಯಾಕೆ ಸೋಲ್ತು, ಇದೆಲ್ಲ ನನಗೆ ಪ್ರಶ್ನೆ ಕಾಡುತ್ತೆ. ಹಾಯ್ ಅಜಯ್ ಸರ್. ಹಾಯ್ ವಿಶಾ, ಹೇಗಿದ್ದೀರಾ? ಫೈನ್. ಚೆನ್ನಾಗಿದ್ದೀನಿ. ಹೆಂಗೆ ಈ ಸರಳ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಇದು ಜಡ್ಜ್ಮೆಂಟಲ್ ಥಾಟ್ ಏನು ನಿಮ್ಗೇನಿತ್ತು ಅಜಯ್ ಸರ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ? The day we met, he was looking very different, and then next day ಡಿಫ್ರೆಂಟ್ ಇನ್ only, ದ ಸೆನ್ಸ್ ಲೈಕ್ I'll tell you, the next day only when he came on set being Subbu in Subbu attire, I'm like, oh, I met a different person, no? I asked director, same guy again. I was like, yeah, it's just the look, it's just how we are looking in the movie. Now you see me here now, and you see me in the movie, you're like, no, these are two different people. So that's how we have changed ourselves for the movie. ಓಕೆ. ನಾನು ಮೈಸೂರಲ್ಲಿ ಮೀಟ್ ಆಗಿದ್ದು, ಅಂದರೆ ಶೂಟಿಂಗ್ ಹಿಂದಿನ ದಿನ. ಮೀಸೆ ಗಡ್ಡೆ ಎಲ್ಲ ಬಿಟ್ಕೊಂಡು ಕೂದಲು ಹೆಂಗೂ ಬಾಚ್ಕೊಂಡು, ಅಂದರೆ ಜಸ್ಟ್ ಟ್ರಾವೆಲ್ ಮಾಡಿ ಅಲ್ಲಿ ಹೋಟ್ಲಲ್ಲೆಲ್ಲ ಪರಿಚಯ ಮಾಡಿಸ್ಕೊಟ್ರು. ಇದೆಲ್ಲ ಟೀಮ್ ಎಲ್ಲ ಸೇರಿದ್ವಿ ಕೆಳಗಡೆ ಕಾನ್ಫರೆನ್ಸ್ ಇದರಲ್ಲಿ. ಅದರಲ್ಲಿ ಪರಿಚಯ ಮಾಡಿಸ್ಕೊಟ್ರು. ಇವ್ರು ಹೀರೋಯಿನ್ ಮಿಶಾ ಅಜಯ್ ಅಂತೆಲ್ಲ, ಹಾಯ್ ಮಿಶಾ ಅಂತೆಲ್ಲ. ಸೊ ನೆಕ್ಸ್ಟ್ ಡೇ ನಾನೆಲ್ಲ ಶೇವ್ ಮಾಡ್ಕೊಂಡು ಸೈಡ್ಲ, ಅಂದರೆ ಅವತ್ತು ರೆಡಿಯಾಗಿ ಬಂದ. ಸೊ ಪ್ರೊಫೆಸರ್ ಲುಕ್ಕಲ್ಲಿ ಕೋಟ್ ಹಾಕೊಂಡು ರೆಟ್ರೋ ಲುಕ್ನಲ್ಲಿ ಬಂದಲ್ಲ. ಸೊ ಇಟ್ ವಾಸ್ ಎ Very ಡಿಫ್ರೆಂಟ್. drastic change for me. Not the same person. No, they are cheating. ನಿನ್ನೆ ಪರಿಚಯ ಮಾಡಿಸಿದ ಬೇರೆಯವ್ರನ್ನ ಇವತ್ತು ಬೆಳಿಗ್ಗೆ ಬೇರೆ. He is ever charming. He's quite a Yeah, Krishna actually, here. he's aging in reverse. Yeah. Yeah. It's a Why secret. you come to my age? Arey, yeah, that's a very big compliment. You should take it. Just take it. Yeah. Tell. Sir, ಏನ್ secret? So, ಹೇಳ್ತಾರೆ. ಫಸ್ಟ್ he's aging like a fine wine. You know how it keeps getting better and better with age. So he's also getting better and better with that. Sir, इतना ही पैसा मिला था अभी. और I can't say anything more. You have to pay me more. वो एडवांस था, बाद में देता हूँ आगे. हाँ, okay. If you're adding it more, I'll हाँ, say. हाँ. And very charming, always joyful, and what else? If you are ನೀವು increasing ಇಷ್ಟೊಂದು more, ಹೇಳಿದ್ರೆ bank balance same yeah, same number, same. Okay. Adding more payments, I'll say more things. ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ತುಂಬ ಹೋಗ್ಬಿಡ್ತು ಇವತ್ತು. ಅದಕ್ಕೆ ಹೇಳಿದ್ರು ತುಂಬಾ ಶ್ರೀಮಂತರು ಅಂತ. Very Oh, friendly ಹಿಂಗೇನಾ? and ಹಿಂಗೆ very ದುಡ್ಡು ಮಾಡೋದಾ? supportive. Arey, listen, I'm adding more quality. Very supportive, very good actor, very amazing actor, stupendo fantabulously. ಈ Everything. ದುಡ್ಡು ಹೇಳ್ತಾರ ನಿಜ ಹೇಳ್ತಿರೋದ? No, he's adding money to my account, so I'm adding more and more and more and more. ಅವನಿಗೆ ಒನ್ ಇಯರ್ ನೋಟ್ ನಿಮ್ಗೆ ಮಿಶಾ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಕ್ಕೂ ಆಮೇಲೆ ಈ ಜಡ್ಜ್ಮೆಂಟ್ ಅಲ್ಲಿ ಥಾಟ್ ಚೇಂಜ್ ಆಗಿರೋದು ಯಾವುದು? ಇವು ಫಸ್ಟ್ ಮೀಟ್ ಮಾಡಿದಾಗ ಏನೂ ಅನಿಸಿಲ್ಲ ನನಗೆ. ನನಗೆ ಇವ್ರು ಹೆಂಗೆ ಅನ್ನೋದಕ್ಕಿಂತ ನನಗೆ ತುಂಬ ಇನ್ಸೆಕ್ಯೂರಿಟಿ ಇದ್ದಿದ್ದು, ಇದು ಒಂದು ಕಾದಂಬರಿ ಆಧಾರಿತ ಕಥೆ ನಾವು ಮಾಡ್ತಾ ಇದ್ದಿದ್ದು. ನನಗೆ ಮುಂಚೆಯಿಂದನೂ ಕನ್ನಡದ ಹುಡುಗಿ, ಕನ್ನಡ ಗೊತ್ತಿರೋಳು ಆ ಥರದ್ದು ಅಂದ್ಬಿಟ್ಟು ನಾವು ವರ್ಷಾನುಗಟ್ಟಲೆ ಹುಡುಕಿದ್ವಿ. ಯಾರು ಆ ಸರಳ ಅನ್ನೋ ಪಾತ್ರಕ್ಕೆ ಅಂದರೆ ಹೋಲಿಕೆ ಆಗೋ ಥರ ಮುಖಗಳು ಸಿಗ್ತಾ ಇರಲಿಲ್ಲ, ಎಷ್ಟು ಹುಡುಕಾಡಿದ್ರು. ಲಾಸ್ಟಿಗೆ ಇವ್ರದ್ದು ಕೆಲವೊಂದೇನೋ ವೀಡಿಯೋಸ್ ಬಿದೆಯಾವದನ हाँ, yeah. ಅದೆಲ್ಲ ಕೊಟ್ಟು ನಾವು ನೋಡಿದಾಗ ಎಲ್ಲರೂ ಓಕೆ ಮಾಡಿದರು. ಅಂದರೆ ಮೇಜರ್ ಡೈರೆಕ್ಷನ್ ಟೀಮ್, ಪ್ರೊಡಕ್ಷನ್ ಟೀಮ್ ಕಡೆಯಿಂದ ಅವ್ರು ಜಾಸ್ತಿ ಜಡ್ಜ್ಮೆಂಟ್ ತೊಗೊಂಡು ಮಾಡಿದ್ದು. ನಾನು ಮೀಟ್ ಮಾಡಿದೆ, ನನಗಿದ್ದಿದ್ದು ಭಯ, ಇವರು ಹೊರಗಡೆಯಿಂದ ಬಂದಿದ್ದಾರೆ, ಕನ್ನಡ ಗೊತ್ತಿಲ್ಲ, ಈ ಪಾತ್ರಕ್ಕೆ ಹೆಂಗೆ. ಬಿಕಾಸ್ ನನಗೆ ಯಾರು ಮುಂದೆ ಎದುರುಗಡೆ ಪ್ರಾಂಪ್ಟ್ ತೊಗೊಂಡು ಆ್ಯಕ್ಟ್ ಮಾಡಬಾರ್ದು, ಪ್ರಿಪೇರ್ಡ್ ಆಗಿ ಬರಬೇಕು. ಬಿಕಾಸ್ ನಾನು ತುಂಬ ಹಾರ್ಡ್ ಕೋರ್ ಇನ್ವಾಲ್ವ್ ಆಗಿ ಆ್ಯಕ್ಟ್ ಮಾಡೋಕ್ಕೆ ಪ್ರಿಫರ್ ಮಾಡ್ತೀನಿ. ಸೊ ಕನ್ನಡ ಗೊತ್ತಿಲ್ವಲ್ಲ ಹೆಂಗೆ ಅಂತ. ಬಟ್ ಮಂಜು ಸ್ವರಾಜ್ ಮುಂದೆ ಹಿಂದಿನ ಸಿನಿಮಾಗಳು ಮಾಡಿರೋದು ಎಲ್ಲ ಅಂದರೆ ನಮ್ಮ ನೇಟಿವಿಟಿ ಸಿನಿಮಾಗಳೇ ಮಾಡಿದ್ದಾರೆ. ಶ್ರಾವಣಿ ಸುಬ್ರಹ್ಮಣ್ಯ ಅವೆಲ್ಲ ಅಮೂಲ್ಯ ಎಲ್ಲ ಮಾಡಿದ್ದಾರೆ. ಅದು ಆ ಥರದ್ದು ಪಟ ಅನ್ನೋ ಒಂದು ಹುಡುಗಿ ಕ್ಯಾರೆಕ್ಟ್ರು ಹೆಂಗಪ್ಪ ಅಂತ ಅಂದ್ಬಿಟ್ಟು ನನಗೆ ಕಾಯ್ತಾ ಇದ್ದಿದ್ದು. ಅಂದರೆ ಇವಳು ನೋಡೋಕೆ ಹೆಂಗೆ ಕಾಣ್ತಾಳೆ ಪರ್ಸ್ನಲಿ ಅದೆಲ್ಲ ಬಿಟ್ಬಿಟ್ಟು ಕ್ಯಾರೆಕ್ಟ್ರಿಗೆ ವೆಯ್ಟ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ಡೇ ಇವ್ರು ಬಂದರು, ಒಂದು ಬುಕ್ ಹಿಡ್ಕೊಂಡು ಫುಲ್ ಎಲ್ಲ ಅರ್ಥಗಳು ಬರ್ಕೊಂಬಿಟ್ಟು ನಾನೆಲ್ಲ ಕದ್ದು ಮುಚ್ಚಿ ನೋಡ್ತಾ ಇದ್ದೆ. ನನಗೆ ಅದೇ ಭಯ, ನನ್ನ ಪಾತ್ರಕ್ಕಿಂತ ಆ ಪಾತ್ರದ ಭಯ. ಸೊ ಎದುರುಗಡೆ ನಿಂತ್ಕೊಂಡಾಗ ಕ್ಲೀನಾಗಿ ಡೆಲಿವರಿ ಮಾಡಿದ್ರು, ಪ್ರಾಂಪ್ಟ್ಗಳು ತೊಗೊಂಡಿಲ್ಲ. ಸೊ ಅದು ತುಂಬ ಖುಷಿ ಆಯ್ತು ಹಬ್ಬ ಅಂತಂದೆ. ಆಮೇಲೆ ಸೆಲೆಕ್ಟಲ್ಲಿ ಎಲ್ಲರ ಜೊತೆಗೂ
ಚಿಕ್ಕ ಹುಡುಗಿ ಥರ ಮಗು ಥರ ಆಟ ಆಡ್ಕೊಂಡು ಓಡಾಡ್ಕೊಂಡೆಲ್ಲ ಇರ್ತಾ ಇರಲಿಲ್ಲ. ಸೊ ಹೋಗ್ತಾ ಹೋಗ್ತಾ ನಮ್ಮ ಹುಡುಗಿ ಅನ್ಸಕ್ಕೆ ಸ್ಟಾರ್ಟ್ ಆದಳು. ಅದು ಆಕ್ಚುಲಿ ಟ್ರೈಲರ್ ನೋಡಿದಾಗ ಇವರು ಕನ್ನಡದವರೇ ಅಂತ ಅನ್ಕೊಂಡೆ, ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಕಾಂಪ್ಲಿಮೆಂಟರಿ. Thank you so much. ये तुमने पैसा नहीं दिया है, फिर भी मैंने कॉम्प्लीमेंट दिया तुमको. No, but he is complimenting me, not you. मैंने इससे पहले इतनी देर मैंने Okay, क्या किया? Okay, I'll pay you. ನಾವು ಐ ಚೆಕ್ ಮೈ ಅಕೌಂಟ್ ಬ್ಯಾಲೆನ್ಸ್. नहीं पे करने की Money जरूरत will नहीं be है, transferred. माफ जो मुझे देना था ना वो Thank माफ. you so much. नहीं जो मुझे देना था Balance ना, कर दिया. हाँ, No. This is not the deal. This is not the deal. I want the money. ಈಗ ಅಂದ್ರೆ ಒಂದು ಇಂಡಿಯಾ ಪೂರ್ತಿ ಒಂದು ಫೇಸ್ ನಡೀತದೆ. ಅಂದ್ರೆ ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ದೊಡ್ಡ ಫಿಲ್ಮ್ಸ್ಗೆ ಥಿಯೇಟ್ರಿಗೆ ಬಂದು ನೋಡಬೇಕು ಆ ಥರದ್ದೆಲ್ಲ ಇತ್ತು. ಈಗ ಕಾಂಟೆಂಟ್ ಮೇಲೆ ಸಿಕ್ಕಾಪಟ್ಟೆ ಜನ ಬೆಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಪೀಪಲ್ ಆರ್ ಬಿಹೈಂಡ್ ಕಾಂಟೆಂಟ್. ಲಾಸ್ಟ್ ವರ್ಷನೇ ನೋಡಿದ್ರೆ ನಿಮ್ದು ಯುದ್ಧ ಖಂಡನೆ ಆಗಿರ್ಬೋದು, ಸುಪ್ರೀಂಸೋ, ಏಳು ಮನೆ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಕಾಂಟೆಂಟ್ ಮೇಲೆ ಜನ ಬೆಟ್ ಮಾಡ್ತಿದ್ರು. ಬೇರೆ ಲ್ಯಾಂಗ್ವೇಜಸ್ ನೋಡ್ಕೊಂಡ್ರು ಹಾಗೆ ಆಗಿದೆ. ಸೊ ಈ ಒಂದು ಲ್ಯಾಟರಲ್ ಶಿಫ್ಟ್ ಇದೆಯಲ್ಲ, ಅದು ಅಜಯ್ ಅವರು ಸಿನಿಮಾಗಳನ್ನು ಚೂಸ್ ಮಾಡಿದ್ರು ತುಂಬ ಇಂಪ್ಯಾಕ್ಟ್ ಆಗಿದೆಯಾ? ನಾನು ಇದು ಈ ಪ್ರಾಸೆಸ್ ಇವೆಲ್ಲ ಒಟ್ಟಿಗೆ ನಡೆದಿರೋದು. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಯುದ್ಧಕಾಂಡಕ್ಕೂ ಮುಂಚೆ ಮುಗಿದಿದೆ ಇದು ಸರಳ ಸುದ್ದಿ. ಹಾಂ, Yeah. ಅದಕ್ಕೂ ಮುಂಚೆ ಮುಗಿಸಿರೋದು. ಅಂದರೆ ಕೆಲವೊಂದು ಪೋರ್ಷನ್ಸ್ಗಳು ನಾವು ಒಟ್ಟಿಗೆ ಶೂಟ್ ಮಾಡ್ತಾಯಿದ್ವಿ. ಅಂದರೆ ಯುದ್ಧಕಾಂಡ ಮಾಡ್ತಾಯಿದ್ವಿ, ಒಂದು ಶೆಡ್ಯೂಲ್ ಇದು ಮಾಡ್ತಾಯಿದ್ವಿ, ಆ ಥರನೂ ಆಗಿರೋದು. ಬಟ್ ಯುದ್ಧಕಾಂಡ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಆ ಪ್ರಾಸೆಸ್ಸಲ್ಲೇ ಇವೆಲ್ಲ ಎಚ್ಚೆತ್ಕೊಂಡು ನಾನು ಏನಂತಾರೆ ಅದು ಒಂದು ನಿಗಾ, ಒಂದು ಜಾಗೃತಿ ಅನ್ನೋದು ವಹಿಸಿದ್ದೀನಿ ಅವಾಗಲಿಂದ. ಬಿಕಾಸ್ ಯಾವ್ದು ಫಸ್ಟ್ ರಿಲೀಸ್ ಬರುತ್ತೋ ಯಾವ್ದು ಇಲ್ಲೋ ಅನ್ನೋದಕ್ಕಿಂತ ಇನ್ಮೇಲೆ ಚೇಂಜಸ್ ಆಗಬೇಕಂತಂದರೆ ಸರಳ ಸೂಪರವನು ಆ ಪ್ರಾಸೆಸ್ಸಲ್ಲೇ ಬಂದಂಥ ಫಿಲ್ಮ್. ಬಿಕಾಸ್ ಯುದ್ಧಕಾಂಡ ಒಂದು ಸಡನ್ ಚೇಂಜ್ ಓವರ್ ನಿಮ್ಮ ಗ್ರಾಫಲ್ಲೇ. ಹೌದು, ಸಿನಿಮಾ ಗ್ರಾಫ್ ನೋಡ್ಕೊಂಡು ಬಂದರೆ ಯುದ್ಧಕಾಂಡ ಓಕೆ ಇವ್ರು ಈ ಥರದ ಸಿನಿಮಾಗಳನ್ನು ಮಾಡಬಲ್ರು ಅಥವಾ ಮಾಡಬೇಕು ಅಂತ ಒಂದು ಇಷ್ಟಪಟ್ಕೊಂಡು ಒಂದು ಪ್ರಾಂಪ್ಟ್ ಎಫರ್ಟ್ ಹಾಕಿರಲ್ಲ ಅಂತ ಅನಿಸ್ತು. ಸೊ ಫಿಲ್ಮೋಗ್ರಫಿಯಲ್ಲೂ ಅದೇ ಥರದ ಇಂಪ್ಯಾಕ್ಟ್ ಮುಂದೆ ಯಾ ಖಂಡಿತ ಅದಿದೆ ನನ್ನ ತಲೆಯಲ್ಲಿ ತುಂಬ ಗಾಢವಾಗಿ ಕೂತ್ಕೊಂಡಿದೆ. ಇನ್ಫ್ಯಾಕ್ಟ್ ಎವ್ರಿಡೇ ಕೇಳ್ತಾ ಇರ್ತೀನಿ, ಅದು ಆಲ್ಮೋಸ್ಟ್ ಎವ್ರಿಡೇ ಒಂದು ಕಥೆ ಕೇಳ್ತೀನಿ. ಅಂಟಿಲ್ ಆ್ಯಂಡ್ ಅನ್ಲೆಸ್ ತುಂಬ ನನಗೆ ಅದು ಅರ್ಜಿ ಬರೋವರೆಗೂ ತೊಗೊಳ್ತಾ ಇಲ್ಲ. ಅಂದರೆ ಮೆಚುರಿಟಿ ಹಂಗೆ ಬಂದ್ಬಿಟ್ಟಿದೆ ಇವಾಗ ತಲೆಯಲ್ಲಿ. ಅಂದರೆ ಸಿಲ್ಲಿ ವಿಚಾರಗಳು ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ ನಾನು. ತುಂಬ ಕಾಡಬೇಕು ನನಗೆ. ಮುಂಚೆ ಏನಾಗ್ತಾಯಿತ್ತು ಕೆಲವೊಂದು ಸಲ, ಅಂದರೆ ಈಗಲೂ ಕಥೆ ಸ್ಪಾಂಟೇನಿಯಸ್ ಆಗಿ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ದು ಚೆನ್ನಾಗಿದೆ ಅಂತ ಹೇಳ್ತೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಆನ್ ಸ್ಪಾಟ್ ಹೇಳ್ತೀನಿ. ಬಟ್ ನಾನು ಅದು ಮಾಡಬೇಕೋ ಬೇಡವೋ ಅನ್ನೋದಕ್ಕೆ ನಾನು ಟೈಮ್ ತೊಗೊಳ್ತಾ ಇದ್ದೀನಿ. ಅಂದರೆ ನನಗೆ ಕಾಡಬೇಕು ಅದು. ಏನೋ ಒಂದು ಅಂಶ, ಪಾತ್ರನೋ ಆ ಕಥೆನೋ ಏನೋ ಒಂದು ಸತತವಾಗಿ ತಲೆನಲ್ಲಿ ಕಾಡ್ತಾ ಇರಬೇಕು. ಆ ಥರ ಆದರೆ ಮಾತ್ರ ಮಾಡ್ಬೇಕು ಅನ್ನಿಸ್ತಾ ಇದೆ. ಆ್ಯಂಡ್ ಮೊದಲ ಕನ್ನಡ ಸಿನಿಮಾ, ಫಸ್ಟ್ ಕನ್ನಡ ಸಿನಿಮಾ ಆಫ್ ಯುವರ್ಸ್. ಸೊ ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ರಿ, ತೆಲುಗು, ತಮಿಳೆಲ್ಲ ಮಾಡಿದ್ರ. ಆ್ಯಂಡ್ ಕನ್ನಡದಲ್ಲಿ ಅಂತ ಬಂದಾಗ ಹೌ ವೆಲ್ಕಮಿಂಗ್ ವಾಸ್ ಸ್ಯಾಂಡಲ್ವುಡ್ ಟು ಯು? Oh, very amazing. I mean, luckily I fell in one set of people like I really adore now. I admire them because while shooting also it didn't feel like I have come to a different set of people. They made me feel like a family. So I keep saying this thing that you know, this production, this very production is like my family. Everybody, because they treated me like a kid when I was there on set. I've got the princess treatment, and most pampered kid on the set, I was the one. So I don't know, they just have my heart, and I'm lucky to have been starting in this industry with this production, because you know, first experience you always carry in your heart. So I started in Kannada industry with these set of people, and it was a wonderful journey with them, and I will never forget my roots in Kannada, because they have planted a seed now in this industry, and they will keep watering me always. I know, I trust them, and let's see how this plant grows now. You forgot hero. Oh yeah. Payment. Actually, no. Actually, that's also one of the facts that when your co-actor is not, you know, that supportive, or if he's carrying a different aura, and you being a newcomer to this particular industry, and if he's showing that sort of thing, oh, I am already established, I'm this and that, then I am like, oh no, this is not how I can work. But he being very supportive from day one till now, Down to earth, supportive, sweet. I'm saying, and this is coming from heart. This is in not case you forget those words. No, this is not the payment thing. This is coming from heart. And there were like a few scenes where, you know, we have to show chemistry and we have to show that bond and everything. Trust me, he's the most genuine person I've ever worked with in such a case. And you understand the touch, and there was nothing which can make another person uncomfortable, nothing like that. So like working with such people, no, that they made me feel so secure, so stable in that particular environment. What can
ask for. Like, ಆ್ಯಂಡ್ 80ರ ದಶಕದಲ್ಲಿ ಸಿನಿಮಾ ನಡೆಯುತ್ತೆ, ತುಂಬ ಅಥೆಂಟಿಕ್ ಆಗಿ ಬಂದಿದೆ. ಟ್ರೈಲರ್ ಎಲ್ಲ ನೋಡಿದ್ರೆ ಖುಷಿ ಆಗುತ್ತೆ. 80ರ ದಶಕ ಅಂದ ತಕ್ಷಣ ಅದ್ರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಹಾವ ಭಾವ, ಬಟ್ಟೆ ಎಲ್ಲವೂ ಬದಲಾಗುತ್ತೆ. ಸೊ ಆ ಥರದ್ದು ಯಾವ್ದಾದ್ರು ಒಂದು ಟ್ರೈಟು ಅಂದರೆ ನೀವು ಯೂಸ್ ಮಾಡಿದ್ದು ಸಿನಿಮಾದಲ್ಲಿ ರಿಯಲ್ ಲೈಫಲ್ಲಿ ಇದು ಸೂಪರ್ ಆಗಿದೆಯಲ್ಲ, 80ರ ದಶಕದ ಈ ವಿಷಯಗಳು ತುಂಬ ಚೆನ್ನಾಗಿದೆಯಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಹೋಗಿದ್ದೆ ಯಾವುದು? ಮಾತಾಡೋ ಡಿಕ್ಷನ್ ಇದೆಯಲ್ಲ, ಅಂದರೆ ನಾವು ಕನ್ನಡ ಪದನೇ ಯೂಸ್ ಮಾಡ್ಬೋದು, ಅಥವಾ ಒಬ್ಬ ಶುದ್ಧ ಕನ್ನಡದ ವ್ಯಕ್ತಿ, ಅಂದರೆ ಕನ್ನಡ ಮಾತೃಭಾಷೆ ಆಗಿರ್ತಕ್ಕಂಥ ವ್ಯಕ್ತಿ ಅವನು ಆಂಗ್ಲ ಭಾಷೆಯನ್ನು ಬಳಸುವಂಥ ಶೈಲಿ. ನಾನು ಇಂಗ್ಲೀಷ್ ಪ್ರೊಫೆಸರ್ ಈ ಸಿನಿಮಾದಲ್ಲಿ. ಎರಡು ಕನಸಿನಲ್ಲಿ ಅಣ್ಣವರು ಒಂದು ಒಥೆಲ್ಲೋದೊಂದು ಡೈಲಾಗ್, ಅಂದರೆ ಒಂದು ಡ್ರಾಮದ ಒಂದು ಸೀನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ಎಕ್ಸ್ಟ್ರಾರ್ಡಿನರಿ ಆಗಿ ಬಂದಿದೆ. ನನಗೆ ತುಂಬ ಪರ್ಸನಲಿ ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತದು. ಈಗ ಅಂದರೆ ಆ ವರ್ಡ್ ಪ್ರೊನೌನ್ಸಿಯೇಷನ್ಸ್ಗಳು ಅದನ್ನು ಎಂಫಸೈಸ್ ಮಾಡಿ, ವೆರಿ ಸ್ವೀಟ್ ಇಂಗ್ಲೀಷ್, ಅದು ವೆರಿ ಸ್ವೀಟ್ ಕನ್ನಡ, ವೆರಿ ಸ್ವೀಟ್ ಇಂಗ್ಲೀಷ್. ನಾವು ಇವಾಗ ಮಾತಾಡಬೇಕಾದ್ರೆ ಈ ತುಂಬ ಟ್ರೆಂಡಿಯಾಗಿ ವೆರಿ ಸ್ಟೈಲಿಶ್ ಆಗಿ ಹಂಗೆ ಹೋಗ್ಬಿಡುತ್ತೆ. ಬಟ್ ಅದ್ರದ್ದೇ ಒಂದು ಸ್ಟೈಲ್ ಬೇರೆ ಇತ್ತು. ಅದು ನಾವು ಇವಾಗ ರಿಯಲ್ ಲೈಫಲ್ಲಿ ಅದು ಮಾತಾಡೋಕ್ಕಾಗಲ್ಲ. ಅದೇ ಅಣ್ಣವ್ರು ಹೆಂಗೆ ಮಾತಾಡ್ತಿದ್ರು ಇಂಗ್ಲೀಷ್, ಒಂದೊಂದು ವರ್ಡನ್ನು ಬಿಡಿಸಿ ನೀಟಾಗಿ ಅದು ಕೇಳಬೇಕಂತ ಅನ್ಸೋದು, ಅಷ್ಟು ಚಂದ. ಸೊ ಆ ಶೈಲಿನ ಅಳವಡಿಸ್ಕೊಂಡು ಒಂದು ಸೀನ್ ಮಾಡಿದ್ದೀನಿ ಅದರಲ್ಲಿ. ಆಮೇಲೆ ಆಲ್ಮೋಸ್ಟ್ ಎಷ್ಟು ಒಂದು ಮೋರ್ ದೆನ್ 2 minutes ಐ ಥಿಂಕ್, ಒಂದು ಸಿಂಗಲ್ ಟೇಕ್. ಅದು ಮಾಡಿದ್ದು ತುಂಬ ಖುಷಿ ಕೊಡ್ತದೆ. ಓಕೆ. ಆ್ಯಂಡ್ 80ರ ದಶಕದಲ್ಲಿ ಒಂದು ಪ್ರೇಮ ಕಥೆ ನಡೆಯುತ್ತಲ್ಲ, ಗಾಢವಾದ ಪ್ರೇಮ ಇದೆ, ಹೆಂಡ್ತಿನ ಪ್ರೀತಿಸ್ತಾನೆ, ಮಕ್ಕಳ ಮೇಲೆ ಕನಸಿರುತ್ತೆ. ಈ ಥರದ್ದು ಒಂದು ಪ್ರೇಮಿಯ ರೋಲ್ ಮಾಡಿರೋದ್ರಿಂದ ಅಫ್ಕೋರ್ಸ್ ಬೇರೆ ಸಿನಿಮಾಗಳಲ್ಲೂ ಅಜಯ್ ರಾವ್ ಕೃಷ್ಣಾಗೆ ಫೇಮಸ್ಸು, ತುಂಬ ಪ್ರೇಮ ಕಥೆಗಳಲ್ಲೇ ಫೇಮಸ್ಸು. ಬಟ್ ಆ ದಶಕದ ಪ್ರೇಮ ಕಥೆಯಿಂದ ತೊಗೊಂಡಾಗ ಈಗ ಇವತ್ತಿನ ದಿನ ಜನ್ಸಿ ಯುಗ, ಇವತ್ತಿನ ಪ್ರೇಮಕ್ಕೂ ಅವತ್ತಿನ ಪ್ರೇಮಕ್ಕೂ ಬೇರೆದೇ ಬದಲಾವಣೆ ಇದೆ. ಹೌದು, ಇದೆ ಖಂಡಿತ. ಸೊ ಆ ಗಾಢತೆ ಈ ಸಿನಿಮಾದಲ್ಲಿ ಅದೇ ನಾವು ಅನ್ಕೊಂತೀವಿ ಅಂದರೆ ಪ್ರೀತಿನಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, ಭಾವನೆ ಸೇಮ್ ಅನ್ನೋದು ಅದು ನಿಜ. ಬಟ್ ವ್ಯಕ್ತಪಡಿಸೋ ರೀತಿ ಭಾಳಷ್ಟು ಬದಲಾವಣೆ ಆಗಿದೆ. ನಾವು ಈ ಸಿನಿಮಾ ಮಾಡ್ತಾನೂ ಅದನ್ನು ಎಕ್ಸ್ಪೀರಿಯನ್ಸ್ ಅಂದರೆ ಅನುಭವಿಸಿದ್ವಿ. ಅದನ್ನು ಅದ್ರ ಪರ್ಸನಲ್ ಲೈಫ್ ಟೇಕ್ ಅವೇ ಎಲ್ಲ ಆಗುತ್ತೆ. ಇದು ನೋಡಿ, ಈ ಥರದ್ದು ಮಾಡ್ಬೇಕಾದ್ರೆ ಆ ಕಾಲ್ಗೆಟ್ಟದ್ದು ಕಷ್ಟ, ಅಂದರೆ ಮಾಡ್ಬೇಕಂತ ಅನ್ಸುತ್ತೆ, ಬಟ್ ಪ್ರಾಕ್ಟಿಕಲಿ ಕಷ್ಟ. ಅಂದರೆ ನಾವು ಒಬ್ರಿಗೆ ಕೊಡ್ತಿದ್ದಂಥ ಸಮಯ ಅವತ್ತು. ನಾನು ನಿನ್ನೆ ಮೊನ್ನೆನೂ ಒಬ್ರಿಗೆ ಎಕ್ಸಾಂಪಲ್ ಅದನ್ನೇ ಹೇಳ್ತಾ ಇದ್ದೆ. ಇವತ್ತು ನಾವು ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಇರ್ತೀವಿ, ಒಟ್ಟಿಗೆ ಊಟ ಮಾಡ್ತಿರ್ತೀವಿ, ಆದರೆ ಟಿ ವಿ ನೋಡಿಕೊಂಡು, ಮೊಬೈಲ್ ನೋಡ್ಕೊಂಡು ನಮ್ಮ ಪ್ರಪಂಚದಲ್ಲಿದ್ದು ಒಟ್ಟಿಗೆ ಇರ್ತೀವಿ. ಕರೆಕ್ಟ್ ಅಲ್ಲ? ಜೊತೆಗಿದ್ರೂ ಒಬ್ರಿಗೆ ಅಂದರೆ ನಮ್ಮ ಪ್ರಪಂಚದಲ್ಲಿರಲ್ಲ, ಎಲ್ಲರೂ ಅವ್ರವ್ರ ಪ್ರಪಂಚದಲ್ಲಿರ್ತಾರೆ. ಅವತ್ತು ಹಂಗಿದ್ದಿಲ್ಲ. ಒಂದು ಊಟದ ಸಮಯ ಅಂತಂದರೆ ಎಲ್ಲರೂ ಆ ಒಂದು ಪ್ರಪಂಚದಲ್ಲಿ, ಎಲ್ಲರೂ ಸೇರಿ ಒಂದು ಪ್ರಪಂಚದಲ್ಲಿ ಇರ್ತಾಯಿದ್ರು. ಕುತ್ಕೊಂಡು ಊಟ ಆದಮೇಲೆ ಹೊರಗಡೆ ಎಲೆ ಅಡಿಕೆ ಹಾಕ್ಕೊಂಡು ಅದಕ್ಕೊಂದು ಸಮಯ ಕೊಡೋರು. ಇವತ್ತು ನೀವು ಊಟ ಆದಮೇಲೆ ಒಂದು ಹೊತ್ತು ಕುತ್ಕೊಂಡು ಮಾತಾಡೋವಂಥ ಸನ್ನಿವೇಶಗಳು ಎಲ್ಲಿದ್ದಾವೆ? ತುಂಬ ಕಡಿಮೆ. ಮನೆಯಲ್ಲಿ ಎಲ್ಲರೂ ಹೊರಗಡೆ, ಒಬ್ಬ ಯಜಮಾನ, ಅಣ್ಣ ತಮ್ಮಂದರು, ಅಕ್ಕ ತಂಗಿದ್ರು, ಅಜ್ಜಿ ಎಲ್ಲರೂ ಕೂತ್ಕೊಂಡ್ಬಿಟ್ಟು ಹೊರಗಡೆ ಮಾತಾಡಿಕೊಂಡು ಆಮೇಲೆ ಒಟ್ಟಿಗೆ ಮಲಗೋವಂಥ ಸಮಯ ಎಲ್ಲ ನಾವು ಶಿಸ್ತುಬದ್ಧವಾಗಿರ್ತಾಯಿತ್ತು. ಇವಾಗೆಲ್ಲ ಏನೇನು ನಡೀತಾ ಇದೆ ಎಲ್ಲ ಇಂಬ್ಯಾಲೆನ್ಸ್ಡ್ ಆಗಿ ಸೈಕಲ್ ಚೇಂಜ್ ಆಗಿ ಹೋಗ್ಬಿಟ್ಟಿದೆ. ಯಾವಾಗ ಈಗ ನಾನು ಅವೈಲೇಬಲ್ ಇದ್ದರೆ ಏನು ಒಬ್ಬ ಅವನ ಹೆಂಡತಿ ಸಂಗಾತಿ ಅವೈಲೇಬಲ್ ಇರೋಲ್ಲ, ಹೆಂಡತಿ ಅವೈಲೇಬಲ್ ಇದ್ದರೆ ಗಂಡ ಅವೈಲೇಬಲ್ ಇರೋಲ್ಲ. ಯಾವುದೋ ಒಂದು ಟೈಮ್ ನಾವು ಹುಡುಕ್ಬಿಟ್ಟು ಮ್ಯಾಚ್ ಮಾಡಿ ಕೂಡಿಸ್ಬೇಕಾಗ್ತಾಯಿದೆ. ಪರಿಸ್ಥಿತಿ ಹಂಗಿದೆ. ಅಂದರೆ ಪ್ರಪಂಚ ಅಷ್ಟು ಸ್ಪೀಡಾಗಿ ನಡೀತಾ ಇದೆ, ಲೈಫ್ ಅಷ್ಟು ಕಾಂಪಿಟೇಟಿವ್ ಆಗಿದೆ. ಅನಿವಾರ್ಯತೆ ಅದು, ಯಾರು ಬೇಕಂತ ಆಗಿಲ್ಲ. ಬಟ್ ಆ ಜನ್ರೇಷನ್ ಹಂಗೆ ಪಾಸನ್ ಆಗ್ತಾ ಹಂಗೆ ಆಗ್ಬಿಟ್ಟಿದೆ. ವೆರಿ ಸ್ಪೀಡ್ ಲೈಫ್. ಹೌದು, ಮೆಕ್ಯಾನಿಕಲ್ ಸ್ಪೀಡ್ ಲೈಫ್ ಆಗ್ಬಿಟ್ಟಿದೆ. ಸರಳ ಅವರಿಂದ ನೀವೇನು ಕಲಿಯೋದಕ್ಕೆ ಇಷ್ಟಪಡ್ತೀರಾ? Oh, the energy. She carries abundance of energy. I like see in trailer. that she's foodie. She gets energy because she eats so much. So much food. Yeah, I don't eat that much food. That's why I'm thinking. No, but actually, I am 70% of Sarala, but that 30%, no, I really wanna steal everything from Sarala. She's so full of life, man. I mean, that is my dream, to be like Sarala. Trust me, she's so energetic. She's always this and that. She's talking like a bullet train, and she's eating like a bullet train, and she's just having fun. Her life is just fun. No tension, no worries. Who doesn't want a life like this? So this is what I want from Sarala. I love this character. I mean, while I was doing it also, no, it impacted me so much in my personal life. My friends used to tell, Misha, you have changed. You have changed. Just come out of this character, because I am a kind of introvert, not an extrovert. But Sarala is supremely extrovert. She just talks. Nobody can make her stop. And while I'm doing and talking about Sarala also, the Sarala ki Atma comes inside me. Actually, I've seen this difference. Whenever I come and talk about this girl,
She's in me. Misha is not Sarala, but Misha wants to be like Sarala. ಸರಳ ಎಸ್. ಒಂದು ಸಿನಿಮಾ ಆಗಿದ್ರೆ ಸಿನಿಮಾ ತಂಡಕ್ಕೆ ಪೂರ್ತಿ ಹೆಸರು ಬರುತ್ತೆ, ಅದ್ರ ಶ್ರೇಯಸ್ ಸಿಗುತ್ತೆ. ಬಟ್ ಸಿನಿಮಾ ಸೋತ್ರೆ ಅದು ಮೇಜರ್ ಆಗಿ ಇಂಪ್ಯಾಕ್ಟ್ ಆಗೋದು ಒಬ್ಬ ಹೀರೋಗೆ, ಒಬ್ಬ ನಟನಿಗೆ. ಪ್ರಾಬಬ್ಲಿ ಫಾರ್ ದ ನೆಕ್ಸ್ಟ್ ಫಿಲಮ್ಸ್ ಇಲ್ಲ ರೆಮ್ಯುನರೇಷನ್ ವಿಷಯದಲ್ಲಿ ಇಲ್ಲ ಅಂತಂದ್ರೆ ಈ ಸಿನಿಮಾ ಸೋಲೋದಕ್ಕೆ ಇವ್ರು ಮೇಜರ್ ಕಾರಣ ಅಂತ ಈಸಿಯಾಗಿ ಹೇಳ್ಬಿಡ್ತಾರೆ. ಇದನ್ನ ನಿಮ್ಮ ಫಿಲ್ಮೋಗ್ರಫಿಲೂ ಸುಮಾರು ಕಡೆ ನೋಡ್ಕೊಂಡು ಬಂದಿದ್ದೀರಾ, ಮುಂಚೆ ಎಲ್ಲ ಆಗ್ತಾ ಬಂದಿದೆ. ಈ ಪ್ರೋಟೋಕಾಲಿಂದಾನೇನ ಅಜಯ್ ರಾವ್ ಅವರು ಪ್ರೊಡ್ಯೂಸ್ ಮಾಡಿದ್ದು, ನಿರ್ದೇಶಕ ಆಗಬೇಕು ಅಂತ ಅನ್ಕೋತಾ ಇರೋದು, ಈ ಎಲ್ಲ ಒಂದು ಹಠ, ಈ ಒಂದು ಛಲ, ಇವೆಲ್ಲವೂ ಆ ಪ್ರೋಸೆಸ್ಸಲ್ಲಿ ಆಗಿದೆ. ಒನ್ ಮೇಜರ್ ರೀಸನ್ ಇದು, ನಾಟ್ ದಿ ಓನ್ಲಿ ರೀಸನ್, ಬಟ್ ಒನ್ ಮೇಜರ್ ರೀಸನ್ ಆಫ್ ಇಟ್. ಅಂದರೆ ನಾವು ಏನು ಪ್ರಯತ್ನ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಎಲ್ಲನೂ ಅದು ಒಂದು ರೀತಿಯಿಂದ ಎಕ್ಸಾಕ್ಟ್ಲಿ ಅಂದರೆ ಒಂದು ರೀತಿಯಿಂದ ಬೇಜಾರಿನ ಸಂಗತಿ, ಬಟ್ ಒಂದು ರೀತಿಯಿಂದ ಕರೆಕ್ಟ್ ಅದು. ಎಲ್ಲ ಮಾರ್ಕೆಟ್ ವ್ಯಾಲ್ಯೂಸ್ ಮೇಲೇ ಪ್ರೊಡಕ್ಷನ್ ಮಾಡೋದು. ಒಂಚೂರು ಬಜೆಟ್ ನೀವು ಮೇಲೆ ಹೋಗ್ತಾ ಇದೆ, ಗಡಿ ದಾಟ್ತಾ ಇದೆ ಅಂತಂದರೆ ಅದು ಹೀರೋದ ಮಾರ್ಕೆಟ್ ಎಷ್ಟಿದೆ ಅನ್ನೋದನ್ನೇ ಲೆಕ್ಕ ಹಾಕೋದು. ಇವಾಗ ನಮಗೆ ಬೇರೆ ಥರದ್ದು ಪ್ರಯತ್ನಗಳು, ಬೇರೆ ಥರದ ಎಕ್ಸ್ಪೆರಿಮೆಂಟ್, ಜನ ಏನು ಕೇಳ್ತಿದ್ದಾರೆ ಅದನ್ನು ಅಂದರೆ ಆ ಎಕ್ಸ್ಪೆಕ್ಟೇಷನ್ಸ್ ಮೀರಿ ಒಂದು ವಾವ್ ಫ್ಯಾಕ್ಟರ್ಸ್ ಕೊಡಬೇಕು ಅಂತ ಇದ್ದರೆ ಅಲ್ಲಿ ಹಣ ಬೇಕು. ಆ ಹಣ ಹಾಕೋದಕ್ಕೆ ಒಬ್ಬ ಧೈರ್ಯ ಮಾಡಬೇಕು, ಅಂದರೆ ಮಾರ್ಕೆಟ್ ಹೊರತುಪಡಿಸಿ. ಈಗ ನನಗೆ ಯಾವಾಗಲೂ ನನ್ನ ಬೆಸ್ಟ್ ಎಕ್ಸಾಂಪಲ್ ನನ್ನ ಸಿನಿಮಾ ತಾಜ್ ಮಹಲ್ನ ನಾನು ಕ್ಯಾರಿ ಮಾಡೋದು. ಅದ್ರ ಹಿಂದಿನ ಸಿನಿಮಾಗಳೆಲ್ಲ ನಂದು ಅಟ್ರ್ ಫ್ಲಾಪ್ ಆಗಿ ನನ್ನ ಕ್ಯಾರೆಕ್ಟರ್ ರೋಲ್ಸಿಗೆ ಬಂದು ಐ ವಾಸ್ ನೋ ಮೋರ್ ಎ ಹೀರೋ. ಆವಾಗ ವಾಪಸ್ ಬಂದಿದ್ದು ನಾನು ಹೀರೋ ಆಗಿ. ಆ ಸಿನಿಮಾಗೆ ಮಾರ್ಕೆಟ್ ಹೆಂಗೆ ಬಂದ್ಬಿಡ್ತು. ಸೊ ಆ ಸಿನಿಮಾ ಗೆದ್ದಾದ್ಮೇಲೆ ನೆಕ್ಸ್ಟ್ ಸಿನಿಮಾ ಯಾಕೆ ಫ್ಲಾಪ್ ಆಯ್ತು, ಹಂಗೆ ಮಾರ್ಕೆಟೇ ನಿಜ ಆಗಿದ್ರೆ ಅದು ಯಾಕೆ ಸೋಲ್ತು, ಇದೆಲ್ಲ ನನಗೆ ಪ್ರಶ್ನೆ ಕಾಡುತ್ತೆ. ಸೊ ಇಟ್ ಈಸ್ ಆಲ್ವೇಸ್ ಅಂದರೆ ಒಂದು ನಂಬಿಕೆ ಅನ್ನೋದು ಬೇಕು ಆರ್ಟಿಸ್ಟ್ ಮೇಲೆ. ಇವನು ಒಳ್ಳೆ ಆ್ಯಕ್ಟರು, ಇವನಿಗೆ ಒಳ್ಳೆ ಸಿನಿಮಾ ಮಾಡೋ ಹಸುವಿದೆ, ಹಠ ಇದೆ ಅನ್ನೋದು ಆಡಿಯನ್ಸಿಗೆ ಗೊತ್ತಾಗಬೇಕಷ್ಟೇ. ಅದು ಅಜಯ್ ರಾವ್ ಆ ಥರದೊಂದು ಹಠ ಇದೆ, ಹಸುವಿದೆ ಅಂತ ಎಲ್ರಿಗೂ ಗೊತ್ತಿದೆ. ಅದನ್ನ ನಾನು ಕಂಡಿದ್ದೀನಿ. ಅದನ್ನ ಕೆಲವೊಂದು ಕಡೆ ಕಮೆಂಟ್ಸ್ ಓದಿರ್ತಾರೆ. ಈಗ ನಮ್ಮ ಮನೆಯಲ್ಲೂ ನಮ್ಮ ಅಮ್ಮ ಹೇಳಿರ್ತಾರೆ, ನಮ್ಮ ಅಣ್ಣ ಅದಕ್ಕೆ ಇವರೆಲ್ಲ ಓದ್ಬಿಟ್ಟು ಹೇಳ್ತಿರ್ತಾರೆ. ನಾನು ಹೆಚ್ಚಾಗಿ ಓದೋದು ಕಡಿಮೆ, ಬಟ್ ಅವರೆಲ್ಲ ಹೇಳ್ತಿರ್ತಾರಲ್ಲ, ನೋಡಿ ಈ ಥರದ್ದೆಲ್ಲ ಬಂದಿದೆ, ಇದು ಅಂಡರ್ ರೇಟೆಡ್ ಹೀರೋ, ಹೈಲಿ ಪೊಟೆನ್ಷಿಯಲ್ ಹೀರೋ, ಸರಿಯಾದ ಸಿನಿಮಾ ಸಿಕ್ಕಿಲ್ಲ. ಸೊ ಇದೆಲ್ಲ ನಂಗೆ ಇನ್ಸ್ಪಿರೇಷನ್. ಈ ಕಾರಣಗಳಿಂದ ಹೌದಾ ಹಿಂಗಿದೆಯಾ, ಅವರಿಗೆ ಒಂದು ನಾವು ಮಾಡೋಣ, ಇನ್ನೊಬ್ರಿಗೆ ನಾವು ಹೇಳಿ ನಂಬಿಸಿ ಅಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಲೆಟ್ ಮೀ ಡೂ ಆನ್ ಮೈ ಓನ್ ಅಂತ ಮಾಡಿರೋದು ಅಷ್ಟೇ. ಬಿಕಾಸ್ ಏನಕ್ಕೆ ತುಂಬ ಸಲ ನೀವು ಕೇಳಿರ್ತೀರ, ಅಂದರೆ ನಿಮ್ಮ ಸಿನಿಮಾಗಳನ್ನ ಪ್ರೀತಿಸೋರು, ನಿಮ್ಮನ್ನು ಪ್ರೀತಿಸೋರು, ಸರ್ ನೀವು ಯಾಕೆ ಸರ್ ಈ ಥರದ ರೋಲ್ ಮಾಡಲ್ಲ, ನೀವು ಯಾಕೆ ಸರ್ ಈ ಥರದ ಕಥೆಗಳು ಮಾಡಲ್ಲ ಅಂದಾಗ ನೋವಾಗುತ್ತಲ್ಲ. ಅಂದರೆ ಅದನ್ನ ಇದಕ್ಕೆ ಪ್ರಾಕ್ಟಿಕಲಿ ಇಲ್ಲಿ ಆಗ್ತಿರೋ ವಿಷಯನ ಅವ್ರಿಗೆ ತಲುಪಿಸೋಕ್ಕಾಗಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಪ್ರೇಕ್ಷಕರಿಗೆ ನಮ್ಮ ಹೀರೋ ನಾವು ಈ ಥರ ನೋಡಬೇಕು ಅಂತ ಆಸೆ ಪಡ್ತಿರ್ತಾರೆ. ಬಟ್ ಎಲ್ಲ ವಿಷಯಗಳನ್ನು ಇಟ್ಕೊಂಡು ಒಂದು ಸಿನಿಮಾ ಮಾಡೋದು, ಆ ಸಿನಿಮಾ ಒಂದು ವರ್ಷ ತಗೊಳುತ್ತೆ, ಮತ್ತು ಅದು ಖುಷಿ ಆಗುತ್ತೋ ಅಲ್ಲ ಬೇಜಾರಾಗುತ್ತೋ, ಮತ್ತು ಮುಂದಕ್ಕೆ ಹೋಗೋದು, ಎಂಥ ಟಫ್ ಪ್ರೋಸೆಸ್ ಅಲ್ಲ ಅದು. ಅದೇ ಮಾಡ್ತಾ ಇರ್ಬೇಕು, ನೆವರ್ ಸ್ಟಾಪ್, ಕೀಪ್ ಗೋಯಿಂಗ್. ಯಾವ್ದು ಯಾವಾಗ ಹೆಂಗೆ ಬಂಪರ್ ಲಾಟ್ರಿ ಹೊಡೆಯುತ್ತೆ ಗೊತ್ತಿಲ್ಲ, ಕೀಪ್ ಟ್ರೈಂಗ್. ಫೈನಲಿ ಸಿನಿಮಾದ ಒಂದು ಖಡಕ್ ಮೂಮೆಂಟ್ ಇದೆ ಸರಳ ಸುಬ್ಬರಾವ್ ಸಿನಿಮಾದಲ್ಲಿ. ಖಡಕ್ ಮೂಮೆಂಟ್ ಮೀನ್ಸ್ ಲೈಕ್ ಬಿಜ್ಲಿ ಮೂಮೆಂಟ್ in the film which you still remember. ನಿಮಗೆ ಇನ್ನೂ ಖುಷಿ ಕೊಡುತ್ತೆ. Oh, when they made me eat so much of food at one time, like at once I'm eating n number of food items. You name anything, I've eaten that. You can ask for anything. No, I'm not a foodie, no. So I was not asking. ಅಲ್ಲ, ಸೀನ್ ಹೆಂಗಿರ್ತಾ ಇತ್ತು ಅಂತಂದ್ರೆ ಒಂದ್ ಸೀನಲ್ಲಿ ಹುಳಿ ತಿನ್ಬೇಕು, ಇಂಗ್ಲಿಗೆ ನೆಕ್ಸ್ಟ್ ದೂದ್ ಪಿತೇವೆ. Yeah, like no, it's in a different day in movie, but I am eating, they are doing every scene then itself. Yeah, in a span of 2-3 hours I had to shoot all of them because the frame was the same and the lighting was just changing a bit. So the frame is same, everything is same, so they want me to eat everything at the same time. Just come, eat, change another sari, come eat, because the days are changing, no, in the movie. But while shooting the days are not changing. I'm eating everything there itself. And what not, I've eaten milk, I've drank something which consists of milk on top of something which is citrus, which we usually should not be doing, and stuff like that. So I've eaten everything, and then at the end of it I felt like puking. What am I doing? But I don't know, I never felt like complaining because it was still very fun. ಯಾವುದು ಕರ್ನಾಟಕದ ಡಿಶ್ ತುಂಬಾ ಇಷ್ಟ ಆಗಿದ್ದು ತಿಂದಿದ್ರಲ್ಲಿ? Sorry, what? Which Karnataka dish did you like the most while having? Okay. There was this rolled idli type of thing on a with some like long idli, some long idli wrapped in some leafy thing. Banana leaf. Something, yeah.
So that was a new thing for me. And mudde. And mudde. Mudde is good. Ragi mudde. Yeah. It was good. ಎಸ್ ಸರ್, ನಿಮ್ಮ ಖಡಕ್ ಮೂಮೆಂಟ್ ಸರಳ ಸೂಪರಾವಲ್ಲಿ ನಿಮ್ಗೆ ಖುಷಿ ಕೊಟ್ಟಂತಹ ಮೂಮೆಂಟ್? ತುಂಬ ಇದಾವೆ. ಅದು ನಾನು ಹೇಳಿದ್ನಲ್ಲ, ಅದು ಲೆಕ್ಚರ್ ಸೀನ್, ಅದೊಂದು ಕ್ಲೈಮ್ಯಾಕ್ಸ್ ಸೀನು. Oh yeah. That's good. ಕ್ಲೈಮ್ಯಾಕ್ಸ್ ವೆರಿ ಹಾರ್ಟ್ ಟಚಿಂಗ್, ಇಮೋಷ್ನಲ್ ಆಗಿತ್ತು. ಅಂದರೆ ರಿಯಲ್ ಲೈಫಿಗೆ ತುಂಬ ಕನೆಕ್ಟ್ ಆಗಿತ್ತು. ನನ್ನ ಮಗಳು ಹುಟ್ಟುವಂಥ ಸಂದರ್ಭ ಅವೆಲ್ಲ ಅಂತ resonate ಆಯ್ತು ಒಟ್ಟಿಗೆ. ಒಟ್ಟಿಗೆ ಕನೆಕ್ಟ್ ಆಗಿತ್ತು. ಕಾಸ್ಟ್ಯೂಮ್ ಇಟ್ ಸೆಲ್ಫ್, ಅಂದರೆ ಈ ಸಿನಿಮಾದ ಕಾಸ್ಟ್ಯೂಮ್ ಹಾಕೊಂಡಾಗ್ಲೇ ಅದೊಂದು ಬೇರೆ ಫೀಲ್, ಬೇರೆ ಎನರ್ಜಿ Yeah. ಬರೋದು. ಗೊತ್ತಿಲ್ಲದೆ ಅಂದರೆ ಈಗ ಸೂಪರ್ ಮ್ಯಾನ್ ಡ್ರೆಸ್ ಹಾಕೊಂಡ್ರೆ ನಿಮ್ಗೆ ಹೆಂಗಿರುತ್ತೆ, ಹಂಗೆ ಅಣ್ಣವ್ರ ಥರ ಫೀಲ್ ಆಗೋದು, ವಿಷ್ಣು ಸರ್ ಥರ ಫೀಲ್ ಆಗೋದು. ನಾನೇ ಅಣ್ಣ ಆಗ್ಬಿಟ್ಟಿದ್ದೀನಿ ಅನ್ನತ್ರ ಅಷ್ಟು ಖುಷಿ ಆಗೋದು. ಒಂದು ಚಿಕ್ಕ ಮಗುಗೆ ಅಷ್ಟೆಲ್ಲ ಪವರ್ಸ್ ಬಂದಂಗೆ ಆಗ್ಬಿಟ್ಟಿತ್ತು. ವೆರಿ ಆಲ್ ದ ಬೆಸ್ಟ್. ಸಿನಿಮಾ ಇದೆ 12ನೇ ತಾರೀಕು ಫೆಬ್ರವರಿ 12ಕ್ಕೆ ರಿಲೀಸ್ ಆಗ್ತಿದೆ. ಈ ಸಿನಿಮಾ ಕೂಡ ಒಂದು ಒಳ್ಳೆ ಸಿನಿಮಾ ಆಗಲಿ ಈ ವರ್ಷದ ಫಿಲ್ಮೋಗ್ರಫಿಲಿ, ಆ್ಯಂಡ್ ಇದೇ ಥರ KFI ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ನಮ್ಮನ್ನ ಎಂಟರ್ಟೈನ್ ಮಾಡ್ತಾನೆ ಇರಿ. ಥ್ಯಾಂಕ್ ಯು. Thank you. ಥ್ಯಾಂಕ್ ಯು.